ಮಾಧ್ಯಮ ಚಾನಲ್ಗೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಬೆಳಗ್ಗೆ ಚಟ್ನಿ ಮಾಡಬೇಕಿತ್ತು. ಸೊ ವೀಕ್ ಎಂಡ್ ಆಗಿರೋದ್ರಿಂದ ಸ್ವಲ್ಪ ಫ್ರೀಯಾಗೂ ಇದೆ. ಹಾಗಾಗಿ ತುಂಬಾ ಜನ ಕೇಳ್ತಾ ಇದ್ರಿ ನಿಮ್ಮ ಮನೆಯಲ್ಲಿ ಇರೋಂತ ರುಬ್ಬೋ ಗಲ್ಲಲ್ಲಿ ನೀವು ಯಾವತ್ತೂ ರುಬ್ಬೋದನ್ನು ತೋರಿಸೇ ಇಲ್ಲ ಅಂತ. ಸೊ ಹಾಗಾಗಿ ಇವತ್ತು ಚಟ್ನಿ ಮಾಡ್ತಾ ಇದೆ. ಆಕ್ಚುಲಿ ಕೆಲವು ಸಲ ಚಟ್ನಿ ಅಥವಾ ದೋಸೆ ಹಿಟ್ಟನ್ನ ರುಬ್ಬೋತೀವಿ, ಟೈಮ್ ಇಲ್ಲ ಅಂದಾಗ ಆಸ್ ಯೂಶುವಲ್ ಮಿಕ್ಸಿ ಅಥವಾ ಗ್ರೈಂಡರ್ಗೆ ಹೋಗುತ್ತೆ. ಬಟ್ ಇವತ್ತು ಸ್ವಲ್ಪ ಫ್ರೀ ಇದ್ದಿದ್ರಿಂದ ರುಬ್ಬಣ ಅಂತ ಅನ್ಕೊಂಡೆ. ಸೊ ಹಾಗಾಗಿ ರುಬ್ಬೇಕಾದ್ರೆ ನಿಮ್ಗಳಿಗೂ ತೋರ್ಸೋಣ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆನ್ನೆದೇ ಇಡ್ಲಿ ಹಿಟ್ಟಿತ್ತು, ಸೊ ದೋಸೆ ಮಾಡೋಣ ಅನ್ಕೊಂಡೆ. ದೋಸೆಗೆ ಚಟ್ನಿಗೆ ರುಬ್ಬೋತಾ ಇದ್ದೇನೆ. ಇದನ್ನ ತುಂಬಾ ಜನ ಕೇಳಿದ್ರಿ, ಎಲ್ಲಿ ಪರ್ಚೇಸ್ ಮಾಡಿ ತಗೊಂಡು ಬಂದ್ರಿ ಅಂತ. ಇದನ್ನ ನಾವು ಪರ್ಚೇಸ್ ಮಾಡಿದ್ದು ಚಾಮುಂಡಿ ಬೆಟ್ಟದಲ್ಲಿ, ಮೈಸೂರಲ್ಲಿ ಇದೆಯಲ್ಲ ಚಾಮುಂಡಿ ಬೆಟ್ಟ. ಇಳಿಬೇಕಾದ್ರೆ ನಿಮಗೆ ಸಾಕಷ್ಟು ಈ ತರ ಕಲ್ಲಿಂದು ಸಾಮಾನುಗಳು ಇಟ್ಕೊಂಡಿರ್ತಾರೆ. ಬೇರೆ ಬೇರೆ ಗಣೇಶ, ಬುದ್ಧ ಆಗಿರ್ಬೋದು, ಅಥವಾ ಈ ತರ ಒರಳು ಕಲ್ಲು, ಕುಟ್ಟೋ ಕಲ್ಲು, ಪ್ರತಿ ಒಂದನ್ನು ಇಟ್ಕೊಂಡಿರ್ತಾರೆ. ಅಲ್ಲಿ ನಾನು ತಗೊಂಡ್ ಬಂದೆ. ಆಲ್ಮೋಸ್ಟ್ 2 years ಹತ್ತತ್ರ ಆಗ್ತಾ ಇದೆ. ಅವಾಗ ನಾವು 2,000ನೋ 2,500 ಕೊಟ್ಟಿದ್ವಿ. ಇನಿಷಿಯಲಿ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕೆಂದ್ರೆ ಕೊಬ್ಬರಿ ಎಲ್ಲ ಹಾಗಾಗೆ ಇರುತ್ತಲ್ಲ. ಹೋಗ್ತಾ ಹೋಗ್ತಾ ಸ್ವಲ್ಪ ಈಸಿಯಾಗಿ ರುಬ್ತಾ ಹೋಗ್ಬೋದು. ಅಂಡ್ ಟೈಮ್ ಸಹ ಹಿಡಿಯುತ್ತೆ, ತುಂಬಾ ಬೇಗ ಏನಾಗಲ್ಲ. ಒಂದು 1/4 ಗಂಟೆ ಅಷ್ಟು ಬೇಕಾಗುತ್ತೆ. ಸುಮಾರು ಹೊತ್ತು ಹಿಡಿಯುತ್ತೆ, ಅಭ್ಯಾಸ ಇರಲ್ವಲ್ಲ. ಸೊ ಹಾಗಾಗಿ ಸ್ವಲ್ಪ ಕಷ್ಟ. ಅರ್ಧ ಎಲ್ಲ ವೆಂಕಟೇಶ್ ರುಬ್ಬಿದ್ದು, ಮಿಕ್ಕಿದೆಲ್ಲ ನಾನು ರುಬ್ಬಿದೆ. ಈಗ ಸ್ವಲ್ಪ ಈಸಿ ಆಗುತ್ತೆ. ಎಲ್ಲ ಆಲ್ಮೋಸ್ಟ್ ರುಬ್ಬಿದ್ದಾಗಿದೆ. ಎಲ್ಲ ಒಳಗೆ ಹೋಗಿರೋದ್ರಿಂದ ಈ ಕಲ್ಲು ಈಸಿಯಾಗಿ ಮೂವ್ ಆಗ್ತಾ ಇದೆ. ಈ ಚಟ್ನಿ ಒರಳು ಕಲ್ಲಲ್ಲಿ ಮಾಡಿದ್ದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದನ್ನೆಲ್ಲ ನಾವು ಕ್ಲೀನ್ ಮಾಡೋಕ್ಕೆ ಅಥವಾ ಒಳಗಡೆ ತಳ್ಳಕ್ಕೆ ಎಲ್ಲ ಕೈನೇ ಯೂಸ್ ಮಾಡಬೇಕು. ಸೊ ಹಾಗಾಗಿ ಕೈ ಕ್ಲೀನಾಗಿ ತೊಳ್ಕೊಂಡು ಯೂಸ್ ಮಾಡ್ತಿದ್ದೀವಿ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಯಾರ್ಯಾರ ಮನೆಯಲ್ಲಿ ಈ ಥರ ರುಬ್ಬೋ ಕಲ್ಲಿದೆಯೋ ಮಧ್ಯ ಅವಾಗ ಅಪರೂಪಕ್ಕೆ ಒಂದ್ಸಲ ರುಬ್ಬೋಕ್ಕೆ ಟ್ರೈ ಮಾಡಿ. ಒಳ್ಳೆ ಎಕ್ಸಸೈಸ್ ಕೂಡ ಆಗುತ್ತೆ. ಆ್ಯಂಡ್ ಇದ್ರೊಳಗೆ ರುಬ್ಬಿದಂಥ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಸುಮಾರು ಜನ ಹಳೆಯ ಕಾಲದಲ್ಲಿ ಇದನ್ನು ನೆಲಕ್ಕೇ ಅದನ್ನು ಇನ್ಸ್ಟಾಲ್ ಮಾಡಿಸ್ಬಿಟ್ಟಿರ್ತಾರೆ. ಸೊ ಅದಾದರೆ ಈಸಿ. ಇದು ನಿಮಗೆ ಕಟ್ಟೆ ಮೇಲೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಇಟ್ಕೊಂಡು ಮಾಡ್ಬೋದು. ಬಟ್ ಸ್ವಲ್ಪ ಇದು ರುಬ್ಬೋದು ಒಂಚೂರು ಕಷ್ಟ ಆಗುತ್ತೆ, ಯಾಕೆಂದರೆ ನಾವು ನಿಂತ್ಕೊಂಡು ರುಬ್ಬೇಕಾಗತ್ತಲ್ಲ. ಹಾಗಾಗಿ ಇಲ್ಲ ಅಂತಂದರೆ ಮಾತ್ರ ಇಷ್ಟಪಡ್ತೀರಾ ಅಂದರೆ ಈ ಥರದ ಒಂದು ರುಬ್ಬೋಕಲ್ಲನ್ನ ನೀವುಗಳು ತರಿಸಿ ಇಟ್ಕೋಬೋದು ಅಥವಾ ತೊಗೊಂಡು ಬಂದು ಇಟ್ಕೋಬೋದು. ನೆಕ್ಸ್ಟ್ ಡೇಗೆ ನಾವು ದೋಸೆ ಹಿಟ್ಟನ್ನ ಯೂಸ್ ಮಾಡ್ತೀವಿ ಅಂದರೆ ತುಂಬಾ ಹುಳಿ ಬಂದುಬಿಟ್ಟಿರುತ್ತೆ, ಅಥವಾ ಹಿಟ್ಟು ಸಾಕಾಗಲ್ಲ ಅಂತನೋ ಇದ್ದರೆ ನಾನೇನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಅದಕ್ಕೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬ ಏನು ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ, ಒಂದು ಸ್ವಲ್ಪ ಸಾಕಾಗತ್ತೆ. ಇದ್ರ ಜೊತೆ 1-2 ಸ್ಪೂನಷ್ಟು ಸಣ್ಣ ರವೆನ ಹಾಕೋತಾ ಇದ್ದೀನಿ, ಏಕೆಂದರೆ ದೋಸೆ ಸ್ವಲ್ಪ ಕ್ರಿಸ್ಪಾಗೂ ಬರುತ್ತೆ ಅಂತ. ಇದಕ್ಕೆ ನಿಮಗೆ ಇದು ಆ್ಯಡ್ ಮಾಡಿದ್ದಾದಮೇಲೆ ಉಪ್ಪು ಸಾಲದಾಗುತ್ತೆ ಅಂದರೆ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕ್ಕೊಂಡು ಮತ್ತು ನೀವು ದೋಸೆ ಹಿಟ್ಟಿನ ಹದಕ್ಕೆ ಆ ಹಿಟ್ಟನ್ನ ತೊಗೊಂಡು ಬಂದು ಆರಾಮಾಗಿ ದೋಸೆಗಳು ಮಾಡ್ಕೋಬೋದು. ಬೆಳಗ್ಗೆ ತಿಂಡಿ ಮುಗಿಸ್ಕೊಂಡು ಅಡುಗೆ ಮಾಡಿರಲಿಲ್ಲ, ವೀಕೆಂಡ್ ಆಗಿರೋದಿಲ್ಲ. ಆಚೆ ಹೋಗ್ತಾ ಇದ್ದೀನಿ ಫ್ರೆಂಡ್ ಜೊತೆ. ಅವರೆಕಾಳು ಮೇಳಾಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ತುಂಬ ಹೆವಿ ರಶ್ ಇರುತ್ತೆ ಅನಿಸುತ್ತೆ. ನೋಡೋಣ, ಅಲ್ಲಿ ಹೋದರೆ ಹೇಗಿದೆ ಅನ್ನೋದನ್ನ ನಿಮ್ಗಳಿಗೂ ತೋರಿಸ್ತೀನಿ. 10th ಲಾಸ್ಟ್ ಇರೋದು ಅವರೇ ಬೇಳೆ ಮೇಳ. ಬೈ ಚಾನ್ಸ್ ನಿಮ್ಗಳಿಗೂ ಇಷ್ಟ ಇದ್ದರೆ ಹೋಗಿ ಬರ್ಬೋದು. ನ್ಯಾಷನಲ್ ಕಾಲೇಜ್ ಬಸವನಗುಡಿಲಿ ನಡೀತಾ ಇರೋದು. ಸೊ ಈಗ ಹೊರಡ್ತಾ ಇದ್ದೀನಿ, ನನ್ನ ಫ್ರೆಂಡ್ ಹಾಗೆ ಸಿಗ್ತಾಳೆ. ಮೆಟ್ರೋನಲ್ಲಿ ಹೋಗ್ತಾ ಇದ್ದೀನಿ. ನ್ಯಾಷನಲ್ ಕಾಲೇಜ್ ಗ್ರೌಂಡ್ನಲ್ಲಿ ಬಸವನಗುಡಿನಲ್ಲಿ ವಾಸವಿ ಅವರೇ ಬೇಳೆ ಮೇಳ ನಡೀತಾ ಇತ್ತು. 4 ದಿವಸದಷ್ಟು ಇತ್ತು. 5ನೇ ತಾರೀಕಿಂದ 9ನೇ ತಾರೀಕುವರೆಗೂ ಇತ್ತು. ಸೊ ತುಂಬ ಜನ ಬಂದಿದ್ದರು ಅಂತ ಅನಿಸುತ್ತೆ. ಬಟ್ ನಾವು ಹೋದಾಗ ಸಂಡೇನೂ ಆಗಿದ್ದರಿಂದ ಹೆವಿ ರಶ್ ಇತ್ತು. ಪ್ರತಿಯೊಂದು ಸ್ಟಾಲ್ಗೂ ದೊಡ್ಡ ಕ್ಯೂಗಳು. ನಾವೇನಾದರೂ ಫುಡ್ನ ಟೇಸ್ಟ್ ಮಾಡಬೇಕು ಅಂದ್ರೆ ಸಾಕಾಗೋಷ್ಟು ಕ್ಯೂ ಅಂತ ಅನ್ನಿಸ್ತು. ಆ್ಯಂಡ್ ತುಂಬ ದೊಡ್ಡದು ಗ್ರೌಂಡ್ ಇದ್ದರೂ ಅವರು ಆರ್ಗನೈಸ್ ಅಷ್ಟು ಕರೆಕ್ಟಾಗಿ ಮಾಡಿರಲಿಲ್ಲ ಅಂತ ನನಗೆ ಅನ್ನಿಸ್ತು. ನೀವುಗಳು ಯಾರು ಹೋಗಿದ್ದರೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಾವು ತಿಂದಿದ್ದ ಪ್ಲೇಟ್ಗಳನ್ನೆಲ್ಲ ಕೆಲವು ಕಡೆ ಅಷ್ಟೇ ಟ್ರ್ಯಾಶ್ ಬಿನ್ಗಳಿತ್ತು. ಇಲ್ಲ ಅಂತಂದರೆ ಎಲ್ಲಂದರಲ್ಲೇ ನಿಮಗೆ ಕಾಣಿಸ್ತಾ ಇರ್ಬೋದು, ಎಲ್ಲಂದರಲ್ಲೇ ಪ್ಲೇಟ್ಸ್ಗಳನ್ನ ಎಸಿತಾಯಿದ್ರು. ತುಂಬ ಜನ ಬರ್ತಾರೆ ಅಂದಾಗ ಒಂದು ಇವೆಂಟ್ ಆರ್ಗನೈಸೇಷನ್ ಸಹ ತುಂಬಾ ಮುಖ್ಯ ಆಗುತ್ತೆ. ಯಾಕೆಂದರೆ ಎಲ್ಲರೂ ಎಲ್ಲಂದರಲ್ಲೇ ತಿನ್ನೋದು, ಎಲ್ಲಂದರಲ್ಲೇ ಬಿಸಿ ಹಾಕೋದು ಇದೆಲ್ಲ ಅಷ್ಟು ಸರಿ ಕಾಣಿಸಲ್ಲ.
ಬಟ್ ನನಗೆ ಪರ್ಸ್ನಲಿ ಹಂಗೆ ಅನ್ನಿಸ್ತು. ನಿಮ್ಗಳಿಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಹೇಳಿ, ಯಾಕೆಂದರೆ ತುಂಬ ಜನ ಅಟೆಂಡ್ ಮಾಡಿರ್ತೀರಾ ಅಂತ ಅಂದ್ಕೋತೀನಿ. ಆಮೇಲೆ ಇದೆಲ್ಲ ಕ್ಯೂನಲ್ಲಿ ನಿಂತ್ಕೊಂಡು ಒಂದೊಂದನ್ನು ಟೇಸ್ಟ್ ಮಾಡೋಷ್ಟು ಪೇಷನ್ಸ್ ಆಗಲಿ ಎಲ್ಲರಿಗೂ ಇರಲ್ಲ. ಉದ್ದ ಕ್ಯೂ ಆದಾಗ ಒಂದೊಂದು ಟೋಕನ್ಗೂ ಕ್ಯೂನಲ್ಲಿ ನಿಂತ್ಕೊಂಡು ಆ್ಯಂಡ್ ಅದನ್ನು ಇಸ್ಕೊಳ್ಳೋಕ್ಕೆ ಮತ್ತೆ ಕಾದ್ಕೊಂಡು ಮಾಡೋದು ತುಂಬಾ ಒಂಥರ ರೇಜ್ಗೆ ಕೆಲಸ ಅಂತ ಅನ್ನಿಸ್ತು. ಇಷ್ಟರ ಜೊತೆ ಬೇರೆ ಬೇರೆ ಥರ ಸ್ಟಾಲ್ಗಳು ಹಾಕ್ಕೊಂಡಿದ್ರು, ಅಂದರೆ ಬೇರೆ ಬೇರೆ ಪ್ರಾಡಕ್ಟ್ ಸ್ಟಾಲ್ಗಳು. ಅಲ್ಲಿ ಜನ ತುಂಬಾ ಕಮ್ಮಿ ಇದ್ದರು. ಎಲ್ಲ ಜನ ಇದ್ದಿದ್ದು ಬರೀ ತಿನ್ನೋ ಕಡೆನೇ. ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ, ಆದರೂ ಎಷ್ಟು ರಶ್ ಇತ್ತು. ಇಷ್ಟಲ್ಲದೆ ಒಂದು VIP ಕ್ಯೂ ಥರ ಬೇರೆ ಮಾಡಿದರು. 100 ರೂಪೀಸ್ ಮುಂಚೆನೇ ಕೊಟ್ಟು ಬುಕ್ ಮಾಡಬೇಕಂತೆ, ಬಟ್ ಯಾವುದೇ ಫುಡ್ಗಲ್ಲ, ಸುಮ್ಮನೆ ಎಂಟ್ರಿ ಫೀ ಥರ. ಆ್ಯಂಡ್ ನಾವು ಇಲ್ಲಿ ಬರೀ ಒಂದೇ ಒಂದು ಸ್ವೀಟ್ ಸ್ಟಾಲ್ಗೆ ಹೋದ್ವಿ ಅಷ್ಟೇ, ಯಾಕಂದರೆ ಕ್ಯೂ ಕಮ್ಮಿ ಇತ್ತು ಅಂತ. ನಾವು ಅಲ್ಲಿ ಟೇಸ್ಟ್ ಮಾಡಿದ್ದು ಜಿಲೇಬಿನ ಟೇಸ್ಟ್ ಮಾಡಿದ್ವಿ. ಇದು ಬಿಸಿ ಬಿಸಿಯಾಗೂ ಇತ್ತು, ಟೇಸ್ಟ್ ನನಗೆ ಇಷ್ಟ ಆಯಿತು, ಪರವಾಗಿಲ್ಲ ಅಂತ ಅನ್ನಿಸ್ತು. ಬಟ್ ಅವರೇ ಬೇಳೆ ಸ್ಮೆಲ್ ಆಗಲಿ ಅಥವಾ ಟೇಸ್ಟ್ ಆಗಲಿ ಎಲ್ಲ ಏನೂ ಬರಲಿಲ್ಲ, ಜಾಸ್ತಿ ಸ್ವೀಟೇ ಇತ್ತು. ಆ್ಯಂಡ್ ಇದನ್ನು ಉಪಯೋಗಿಸ್ಕೊಂಡು ಸಾಕಷ್ಟು ಬೇರೆ ಬೇರೆ ಥರ ಸ್ವೀಟ್ಗಳು ಮಾಡಿದರು. ಎಲ್ಲ ಚಿಕ್ಕಿ ಹಾಗೆ ಹಲ್ವಾಗಳು, ಖೋವಾ ಉಪಯೋಗಿಸ್ಕೊಂಡು ಎಲ್ಲ ನಿಮಗೂ ತೋರಿಸ್ತಾ ಇದ್ದೀನಿ ಒಂದೊಂದೇ ಏನು ಥರದ್ದು ಮಾಡಿದರು ಅಂತ. ಆ್ಯಂಡ್ ಅಲ್ಲೇ ಕೆಲವು ಬೇಕ್ರಿದು ಇಟ್ಟಿದ್ರು, ಆಲೂ ಬಂದ್ ಥರ ಅವರೇ ಕಾಳು ಹಾಕಿದರು. ತೊಗೊಂಡೆ ಅಷ್ಟೇ, ಬಟ್ ನನಗಿದು ಪರ್ಸ್ನಲಿ ಅಷ್ಟೊಂದು ಇಷ್ಟ ಆಗಲಿಲ್ಲ. ಆ್ಯಂಡ್ ಎಲ್ಲ ಕಡೆ ಜನ ನಿಂತ್ಕೊಳ್ಳೋಕ್ಕಾಗ್ದಂಗೆ ಅಲ್ಲೇ ಕೆಳಗೆ ಕೂತ್ಕೊಂಡು ತಿಂತಾಯಿದ್ರು. ಇಷ್ಟು ಆ್ಯಕ್ಚುಲಿ ಮೆನು ಇತ್ತು, ಬಟ್ ಇಷ್ಟು ಮೆನು ಟೇಸ್ಟ್ ಮಾಡೋಕ್ಕೆ ಚಾನ್ಸ್ ಇರ್ತಾನೆ ಇರಲಿಲ್ಲ. ಆ ಕ್ಯೂ ನೋಡಿಬಿಟ್ರೆ ಯಾವುದೋ ಒಂದೆರಡೋ ತಿನ್ಕೊಂಡು ಹೋಗೋಣ ಅನ್ನೋಂಗಿತ್ತು ಅಂತ. ನಾವುಗಳು ಮಾಡಿದ ಕೆಲಸ ಅಷ್ಟೇ. ಒಂದೇ ಸಲಕ್ಕೆ ಹೋದಾಗ 4 ಟೋಕನ್ ತೊಗೊಂಬಂದ್ವಿ. ಒಂದು ಜಿಲೇಬಿ, ಹಾಗೆ ಆಲೂ ಬನ್ ಮತ್ತು ಈ ಪಫ್ ತೊಗೊಂಡಿದ್ವಿ. ವೆಜಿಟೇಬಲ್ ಪಫ್ ಇದೆ ಆ್ಯಕ್ಚುಲಿ. ಎಲ್ಲ ತರಕಾರಿಗಳ ಜೊತೆ ಕೆಲವು ಅವರೆಕಾಳನ್ನು ಮಿಕ್ಸ್ ಮಾಡಿದರು ಅಷ್ಟೇ. ತುಂಬ ಸ್ಪೆಷಲ್ ಅನ್ನೋಂಗೆ ಏನೂ ಇರಲಿಲ್ಲ. ಬಟ್ ಅಲ್ಲಿ ಹೋಗಿದ್ವಲ್ಲ, ಏನಾದ್ರು ಒಂದು ಟೇಸ್ಟ್ ಮಾಡಬೇಕು ಅಂತ ಇದನ್ನು ತೊಗೊಂಡು ಬಂದ್ವಿ ಅಷ್ಟೇ. ಇದು ಓಕೆ ಅಂತ ಟೇಸ್ಟ್ ಅನ್ನಿಸ್ತು ನನಗೆ. ಆ್ಯಂಡ್ ನೀವು ಹಿಂದೆ ಜನ ನೋಡಿದ್ರೆ ಗೊತ್ತಾಗ್ತಿದೆ ಎಷ್ಟು ಜನ ಇದ್ದಾರೆ ಅಂತ. ಆ್ಯಂಡ್ ನಾನು ನನ್ನ ಫ್ರೆಂಡ್ ಇಬ್ಬರು ಅಷ್ಟೇ ತೊಗೊಂಡಿದ್ದು, ತುಂಬ ಏನೂ ಟೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಈ ಜೊತೆ ನೆಕ್ಸ್ಟು ಜಾಮೂನ್ ಅಂತ ತೊಗೊಂಡ್ವಿ, ಬಟ್ ನಾವು ಕ್ಯೂನಲ್ಲಿ ನಿಂತ್ಕೊಂಡು ಹೋಗೋಷ್ಟಿಗೆ ಜಾಮೂನ್ ಖಾಲಿ ಆಗೋಗಿತ್ತು. ಹಾಗಾಗಿ ಅದ್ರ ಬದಲು ಬೇರೆ ಯಾವ್ದಾರ ಸ್ವೀಟ್ ಅಂತ ಮೈಸೂರು ಪಾಕ್ ತೊಗೊಂಡ್ವಿ. ಇದು ಪರವಾಗಿಲ್ಲ ಅಂತ ಅನ್ನಿಸ್ತು. ಆ್ಯಂಡ್ ನನ್ನ ಫ್ರೆಂಡ್ ಅಂದ್ಲು ನನಗೆ ಮೊಸರು ಕೋಡ್ಬಳೆ ಟೇಸ್ಟ್ ಮಾಡಬೇಕು ಅಂತ. ಹಾಗಾಗಿ ನಾವು ಮತ್ತೆ ವಿ ಪುರಮ್ಗೆ ಬಂದ್ವಿ. ವಿ ಪುರಮಲ್ಲಿ ಮೊಸರು ಕೋಡ್ಬಳೆ ಯಾವಾಗಲೂ ಸಿಗುತ್ತೆ ಅಂತ. ಇಲ್ಲೂ ಆ್ಯಕ್ಚುಲಿ ಅವರೇ ಬೇಳೆ ಮೇಳ ಕೆಲವು ಅಂಗಡಿಗಳಲ್ಲಿ ನಡೀತಾ ಇತ್ತು. ಇಲ್ಲೂ ಹೆವಿ ರಶ್ಶೇ ಇತ್ತು, ಬಟ್ ಗ್ರೌಂಡ್ಸ್ಗೆ ಕಂಪೇರ್ ಮಾಡಿದ್ರೆ ವಾಸಿ ಅಂತ ಇಲ್ಲಿಗೆ ಬಂದ್ವಿ. ಇಲ್ಲೆಲ್ಲ ಒಂದು 10 ನಿಮಿಷಕ್ಕೆ ಕಾಯ್ತಿದ್ದಂಗೆ ಬೇಗ ಸಿಗ್ತಾಯಿತ್ತು. ತುಂಬ ದೊಡ್ಡ ಕ್ಯೂ ಅಂತ ಏನೂ ಅನ್ನಿಸ್ಲಿಲ್ಲ. ಇದು ಆ್ಯಕ್ಚುಲಿ ರಿನೋವೇಟ್ ಮಾಡ್ತಿದ್ರು, ಈ ರೋಡೆಲ್ಲ ರೆಡಿ ಮಾಡಿದ್ದಾರೆ. ಸೊ ಇಲ್ಲೂ ಎಲ್ಲ ಬಿಸಿಯಾಗಿ ಅವರೆಕಾಳು, ಅಂದರೆ ಹಿತಕ್ಕೆ ಬೇಳೆ, ದೋಸೆ, ಸಾರು, ರೊಟ್ಟಿ ಎಲ್ಲ ಮಾಡ್ತಾಯಿದ್ರು. ನಾವಿಲ್ಲಿ ಟೇಸ್ಟ್ ಮಾಡೋಕ್ಕೆ ಅಂತ ಬಂದಿದ್ದು ಮೊಸರು ಕೋಡ್ಬಳೆ. ಚೆನ್ನಾಗಿತ್ತು, ಬಿಸಿಯಾಗಿತ್ತು. ಮೊಸರು ಕೋಡ್ಬಳೆ ಜೊತೆ ಚಟ್ನಿ ಹಾಕಿ ಕೊಟ್ಟಿದ್ರು. ಅದನ್ನು ನನ್ನ ಫ್ರೆಂಡ್ ಟೇಸ್ಟ್ ಮಾಡಬೇಕು ಅಂದ್ಲು ಅಂತ ಇಲ್ಲಿಗೆ ಬಂದ್ವಿ ಅಷ್ಟೇ ವಿ ಪುರಮಲ್ಲಿ. ಅದು ಬಿಟ್ಟು ಇಲ್ಲಿ ಏನು ಬೇರೆ ಅಷ್ಟೊಂದೆಲ್ಲ ಟೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲೂ ನಿಮಗೆ ಕ್ಯೂ ಅಥವಾ ಹೆವಿ ರಶ್ ಇರೋದು ಗೊತ್ತಾಗ್ತಿರ್ಬೋದು. ಆ್ಯಂಡ್ ಅಲ್ಲೇ ಒಂದು ಕಡೆ ಈ ಥರ ಕೊಕೊನಟ್ ಮಿಲ್ಕ್ ಶೇಕ್ ಮಾಡ್ತಿತ್ತು. ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡು 50 ರೂಪೀಸ್ ಅಂತ ಅಂದರು ಪ್ಲಾಸ್ಟಿಕ್ ಬಾಟ್ಲುಗಳಲ್ಲಿ. ಬಟ್ ಪ್ಲಾಸ್ಟಿಕ್ ಬಾಟ್ಲ್ ಅವಾಯ್ಡ್ ಮಾಡ್ಬೋದಿತ್ತು ಅಂತ ನನಗೆ ಅನ್ನಿಸ್ತು. ಟೇಸ್ಟ್ ವೈಸ್ ಚೆನ್ನಾಗಿತ್ತು, ತುಂಬ ಮೈಲ್ಡ್ ಸ್ವೀಟ್. ಹಾಲಿತ್ತು, ಎಳ್ನೀರಿತ್ತು, ಇದ್ರ ಜೊತೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕಿದ್ರು. ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ ಪ್ಲಾಸ್ಟಿಕ್ ಬಾಟಲ್ ಮತ್ತೆ ವೇಸ್ಟ್. ನೆಕ್ಸ್ಟ್ ನನ್ನ ಫ್ರೆಂಡ್ ಹೇಳಿದ್ರು ಇಲ್ಲಿ ನಾನು ಟೇಸ್ಟ್ ಮಾಡಿಲ್ಲ ಅಂತ ಮಿಲಾನೋ ಐಸ್ ಕ್ರೀಮ್ಸ್ಗೆ ಕರ್ಕೊಂಬಂದ್ಲು. ಇಲ್ಲಿ ಅಥೆಂಟಿಕ್ಕಾಗಿ ಇಟಾಲಿಯನ್ ಐಸ್ ಕ್ರೀಮ್ಸ್ಗಳು ಸಿಗುತ್ತೆ ಅಂತ. ನಾವು ಬಂದಿದ್ದು ಜಯನಗರ್ ಬ್ರಾಂಚಲ್ಲಿ. ಸಿಕ್ಕಾಪಟ್ಟೆ ವೆರೈಟೀಸ್ ಇತ್ತು. ಆ್ಯಂಡ್ ಅವಳು ಸಾಕಷ್ಟು ಟೇಸ್ಟ್ ಮಾಡಿದ್ಲು ಅಂತ, ಯಾವ್ದು ಚೆನ್ನಾಗಿರುತ್ತೆ, ಯಾವ್ದು ಹೇಗೆ ಟೇಸ್ಟ್ ಇರುತ್ತೆ ಅನ್ನೋದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ಲು. ಹಾಗಾಗಿ ಟೇಸ್ಟ್ ಮಾಡೋಣ ಅಂತ ಬಂದ್ವಿ. ಆ್ಯಂಡ್ ನಿಮ್ಗಳಿಗೂ ತೋರಿಸ್ತಾ ಇದ್ದೀನಿ, ಸಾಕಷ್ಟು ಫ್ಲೇವರ್ಸ್ಗಳಿಟ್ಟಿದ್ರು. ಬಟ್ ನನಗಿಲ್ಲಿ ಆ್ಯಕ್ಚುಲಿ ಐಸ್ ಕ್ರೀಮ್ಗಳು ಇಷ್ಟ ಆಯಿತು. ಯಾರಾದರೂ ಐಸ್ ಕ್ರೀಮ್ ಫ್ಯಾನ್ಗಳಿದ್ರೆ ಆರಾಮಾಗಿ ನೀವುಗಳು ಇಲ್ಲಿ ಬಂದು ಟೇಸ್ಟ್ ಮಾಡ್ಬೋದು. ಈ ಥರ ಕ್ಯಾಂಡೀಸ್ಗಳು ಮಾಡಿಟ್ಟಿದ್ರು, ಎಲ್ಲ ಫ್ರೂಟ್ಸ್ನ ಯೂಸ್ ಮಾಡಿಕೊಂಡು. ನನಗೆ ಇದು ನೋಡೋಕ್ಕೂ ಇಷ್ಟ ಆಯಿತು, ಬಟ್ ನಾನು ಟೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಇಷ್ಟೇ ಅಲ್ಲದೆ ಬೇರೆ ಬೇರೆ ಥರ ಪೇಸ್ಟ್ರೀಸ್ ಆಗಿರ್ಬೋದು ಎಲ್ಲನೂ ಇಟ್ಟಿದ್ರು, ಎಲ್ಲನೂ ಇಟಾಲಿಯನ್ ಕ್ಯೂಸಿನ್ಸ್. ನನಗೆ ತುಂಬಾ ಇಷ್ಟ ಆಯಿತು. ನಿಮ್ಗಳಿಗೂ ಬೇಕಿದ್ದರೆ ನೀವುಗಳು ಒಂದ್ಸಲ ಹೋಗಿ ಟೇಸ್ಟ್ ಮಾಡೋದನ್ನು ಮಿಸ್ ಮಾಡಬೇಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಗೆಲ್ಲರೂ ಮೀಟ್ ಮಾಡ್ತೀನಿ. ಆ್ಯಂಡ್ ನೀವು ಅವರೇ ಬೇಳೆ ಮೇಳಕ್ಕೆ ಹೋಗಿದ್ರೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.